ಇದೇನಿದು ಯಾರು ಕಾಣವಲ್ರಲ್ಲ, ಗುಂಡೂ ಇಲ್ಲ, ಅವ್ರ ಅಜ್ಜಿನೂ ಇಲ್ಲ, ಅವ್ರ ಅಮ್ಮನೂ ಇಲ್ಲ. ಸವಿತಾ, ಸವಿತವ್ವ. ಯಾರದು? ಅಯ್ಯ ಮಾದೇವಣ್ಣಾರ, ಬರ್ರಿ ನಿಮ್ದ ದಾರಿ ಕಾಯಕತ್ತದ್ಲ ಮಗಳು ಇಷ್ಟೊತ್ತು. ಈಗ ಒಳಗೆ ಹೋಗ್ಯಾಳ, ಬರ್ರಿ ಕುತ್ಕೋ ಬರ್ರಿ. ಏನ್ರಿ ಬಸ್ ಸ್ವಲ್ಪ ತಡ ಆತ್ ಬಿಡ್ರಿ. ಆರಾಮದಿರಿ ಅಕ್ಕರ? ಮಾವಾರ ಆರಾಮದಾರ್ರಿ? ಆರಾಮದಾರ ಬರ್ರಿ. ನಿಮ್ಮ ಕಡೆ ಎಲ್ಲ ಆರಾಮದಾರ? ಹ್ಞೂ ಆರಾಮದಾರ್ರಿ. ಕೂತ್ಕರಿ. ಏ ಗುಂಡ, ಅಜ್ಜ ಬಂದ ನೋಡಿಲ್ಲಿ. ಅಜ್ಜ ಯಾವಾಗ ಬಂದೆ? ಆರಾಮದಿಯಾ ಅಜ್ಜ? ಹ್ಞೂನ್ಪಾ ಆರಾಮದೆ. ನೀ ಆರಾಮದಿ? ಸಾಲಿಗೆಲ್ಲ ಸರಿ ಹೋಗಿಲ್ಲ? ಏನಜ್ಜ, ಅಜ್ಜಿ ಎಲ್ಲ ಮಾವ ಅತ್ತೆ ಆರಾಮದಾರ? ನಂಗೇನ್ ತಂದಿ ಅಜ್ಜ? ಇಲ್ಪ ನಿನಗೇನು ತರಲಿಲ್ಲ, ಬಸ್ಸಿಗೆ ಲೇಟ್ ಆತ, ಹಂಗ ಬಂದೆ. ಅಜ್ಜ ನಿನ್ ಜೊತೆ ಮಾತಾಡಂಗಿಲ್ಲ ನಾನು. ಹಂಗ ಹೇಳ್ತಾರನ? ಏನ್ ತಂದಿ ಅಂತ ಕೇಳ್ತಾರನ ಪಾಪ. ಬಿಡ್ರಿ ಸಣ್ಣ, ಅಳಬೇಡ, ಸಪ್ಪಿ ಮಾರಿ ಮಾಡ್ಬೇಡ. ತಂದೇನು ಬಿಡ, ಹಣ್ಣು ಬಿಸ್ಕೆಟ್ ತಂದೇನಿ. ಸುಳ್ಳು ಹೇಳ್ತೀಯನಜ್ಜ? ಬ್ಯಾಗಲ್ಲಿ ಇತ್ತು, ಕೊಡ್ತೇನೆ. ತಗೋ ಬಿಸ್ಕೆಟ್ ತಗೋ. ಇವಷ್ಟು ಈಗ ತಿನ್ಬೇಡ, ಅಮ್ಮನ ಕೈಯಾಗ ಕೊಡು ಒಯ್ದು. ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟ್ ಮಸ್ತ್ ಇರ್ತಾವಜ್ಜ ಇವು. ಆತಪ್ಪ, ತಿನ್ನು. ಅಣ್ಣಾರ ನೀವ್ಯಾಕೆ ಇಷ್ಟು ಹೊತ್ಕೊಂಬರಕ್ಕೆ ಹೋಗಿದ್ರಿ? ಅವೇನು ಸಣ್ಣವಲ್ಲ, ಇಂಥ ಒಣ ಸಗಣಿ ತಿಂತಾನ ಅವನು. ಊಟ ಮಾಡಂಗಿಲ್ಲ ಬಿಡಂಗಿಲ್ಲ. ಆಯ್ತು ಬರ್ರಿ, ಚಾಗಿ ಕುಡಿತೀರ ಊಟ ಮಾಡಿಬಿಡ್ತೀರ? ಇಲ್ಲ ಸವಿತಾ ಇಲ್ಲದಾಳ್ರಿ. ಈಗ ಬಂದೇನಪ್ಪ? ಹ್ಞೂ ಈಗ ಬಂದು ನೋಡು. ಆರಾಮದಿಯಾ? ಆರಾಮಪ್ಪ. ಅವ್ವ ತಮ್ಮ ಎಲ್ಲ ಆರಾಮಿದಾರ? ಹ್ಞೂ ಆರಾಮ್ ನೋಡುವ. ಅಪ್ಪ ಎಷ್ಟು ಬಿಸ್ಕೆಟ್ ಹೊತ್ಕೊಂಡ್ಬಂದು? ಅವೇನು ಸಣ್ಣವೇನು? ಬಿಡಪ್ಪ ಹೋಗ್ಲಿ, ಸಣ್ಣವ್ರು ಪಾಪ. ನೀವು ಸಣ್ಣರಿದ್ದ ನಾವು ಅಂತಿಂಥದ್ದೇನೋ ತಿನ್ನಿಸ್ತಿದ್ದಿಲ್ಲ, ಬರೀ ರೊಟ್ಟಿ ಬ್ಯಾಳಿ ಅಂತ ತಿನ್ನಿಸ್ತಿದ್ವಿ. ಈಗಿನ ಮಕ್ಕಳು ಎಲ್ಲಿ ಕೇಳ್ತಾರೆ ಹೇಳು? ನೋಡ್ರಿ ಅತ್ಯಾರ, ನಮಗೆ ಬೈತಿದ್ರು, ಇಂಥವೇನೂ ಕೊಡ್ಸಿದ್ ನೆನಪ ಇಲ್ಲ. ಈಗ ಮೊಮ್ಮಕ್ಕಳು ಅಂದ ಕೂಡಲೇ ಹ್ಯಾಂಗೆ ನಮ್ಗೆ ಸುಮ್ಮ ಮಾಡ್ತಾರೆ. ಹಂಗನೂ ಅದು ಪ್ರೀತಿ. ಮೊಮ್ಮಕ್ಕಳು ಅಂದ್ರೆ ವಿಶೇಷ ಪ್ರೀತಿ ಇರ್ತೈತೆ ಹೇಳ. ನಮ್ಮ ಕಾಲದಲ್ಲಿ ಇಂಥವೆಲ್ಲ ಇರಲಿಲ್ಲ. ರೊಟ್ಟಿ ಬ್ಯಾಳೆ ಸಾರು ತಿನ್ನೋದಾಗಿತ್ತು ಮುಂಜಾನೆ ಎದ್ರೆ. ನೋಡ್ರಿ ಅಣ್ಣಾರ, ನೀವು ಬರೋದ ಎಲ್ಲ ಭಾಳ ದಿಸ್ಕೊಂಬರ್ತೀರಿ. ನಮ್ಮ ಸಹಿತಾಗ ಎಷ್ಟು ಖುಷಿಯಾಗೈತೆ ನೀವು ಬಂದಿದ್ದ. ಆ ಕಡೆ ಕುತ್ಕೊಂಡು ಮಾತಾಡಿ ಬಂದ್ರಿ ಅಪ್ಪ ಮಗಳು. ಈಗ ಊಟ ಮಾಡಿಬಿಡ್ರಿ. ಆತಾತ್ರಿ. ಅಳಿಯರೆಲ್ಲಿ ಹೋಗ್ಯಾರ್ರಿ? ಕೆಲ್ಸಕ್ಕೆ ಹೋಗ್ಯಾನ ತಗೋರಿ. ನಾನು ಇವತ್ತು ಅಜ್ಜನ ಜೊತೆಗೆ ಊಟ ಮಾಡೋನು. ಏನೋ ಸಣ್ಣವನಲ್ಲ, ಅವನ ಊಟನೂ ಅರ್ಧಂಬರ್ಧ ಮಾಡ್ತೆ, ಬೇರೆ ಊಟ ಮಾಡಿ ಹಾಕ್ಕೊಡ್ತೇನೆ. ಇರ್ಲಿ ಬಿಡ, ಏನಾಗಲ್ಲ. ಸುಮ್ಮನಿರಪ್ಪ. ಹೌದಾ ಗುಂಡ, ನೀ ಸಣ್ಣನಲ್ಲ, ಅವ್ರಿಗೂ ಊಟ ಅರ್ಧಂಬರ್ಧ ಆಕೈತಿ. ಸುಸ್ತಾಗಿ ಬಂದಾರ ಪಾಪ, ಕಾಡಿಸ್ಬೇಡ. ತಗೊಂಡು ಹೋಗುವ ಬ್ಯಾಗ್ ಅದೆಲ್ಲ ಒಳಗೆ ಒಯ್ದಿಡು. ಇಟ್ಟು ನೀರು ಕೂಡ ಅವ್ರಿಗೆ. ರಾತ್ರಿ ಎತ್ತಿ ಹಂಗಾರೆ ನಾನು ಹೊರಗೆ ಹೋಗಿ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿ ಬರ್ತೇನೆ. ನನ್ನ ಅಜ್ಜ ಬಂದ ಹೇಳಿ. ಆತಪ್ಪ, ಸಾವಕಾಶ ಹೋಗ್ಬಾ. ಹೋಗು, ನೀವು ಊಟ ಮಾಡು, ನಾ ಬರ್ತೆ. ಆತಪ್ಪ, ಹೋಗುವ. ತಗೋಪ್ಪ ನೀರು ಕುಡಿ. ಹಸಿವ ಆಗ್ಬಿಟ್ಟೈತೆ. ವಾಸ ಆಯ್ತಾ? ಊಟಕ್ಕೆ ಕೊಟ್ಟು ಬಿಡ ನನಗೆ. ಹೋಗ್ಸೈತ ಅದ ಹಾಕೊಂಬಂದು ಕೊಡು. ಹೋಗಿಲ್ಲ ಹಾಕೊಂಬಂದು ಕೊಡು, ಮತ್ತೇನು ಒಳಗೆ ಬರ್ತಾರೆ. ಕಾಲದ ತೊಳೆದಿಲ್ಲ ಅಪ್ಪ. ಒಳಗೆ ಬರ್ಬೇಕಾದ್ರಲ್ಲೇ ಹೊರಗೆ ನೀರು ಇದ್ವಲ್ಲ, ನೀರು ಹಾಕೊಂಡು ಮುಖ ಒರ್ಸ್ಕೊಂಡು ಬಂದಿವ. ಊಟ ಕೊಟ್ಬಿಡು. ಕೈ ಮ್ಯಾಲೆ ಕುದ್ಗಿರ್ರಿ ಅಕ್ಕರ. ಇರ್ಲಿ ಹೇಳಪ್ಪ, ಕುಡ್ದ. ತಗೋಯಪ್ಪ. ನೋಡಿದ್ರೆ ನಿನಗೆ ಪಲ್ಯ ಗಿಲ್ಲೆ ಬೇಕಾ ಬೇಡ ನೋಡು, ತಗೊಂಬಿಡ್ರಿ ನೀವು. ಎಲ್ಲ ಬರಲ್ಲ ಬಿಡವ. ಕಾಳು ಪೀಳು ಮೆತ್ತಗೆ ಬೇರೆ ಇಲ್ಲಿದ್ರೆ ಸೊಪ್ಪು ಸೇದಿ ಎಲ್ಲ ತಿನ್ನೋಕ್ಕಾಗಲ್ಲ ಹಲ್ಲಿಗೆ. ರೊಟ್ಟಿ ಮೆತ್ತಗೆ ಇದ್ರೆ ಇದೆ, ಚಟ್ನಿ ಪುಡಿ ಹೆಚ್ಚಿಗೆ ತಿಂತಾನೆ. ಬಾಕಿದೆಲ್ಲ ಕಡೆ ತಗೊಂಬಿಡು. ಹೌದಾ? ನೋಡ್ರಿ ಅತ್ಯಾರ, ನಾ ಹೇಳಲಿಲ್ಲ, ಅವರೆಲ್ಲದಕ್ಕೂ ಹಿಂಗೆ ಮಾಡ್ತಾರ್ರಿ, ಏನೂ ತಿನ್ನಲ್ಲ. ಪೇಟೆ ಮಾರ್ಕೆಟ್ನಾಗ ನೋಡಿ ಬೇಜಾರು ಬಂದಿರ್ತದೆ ಅಂತ ಅವ್ರಿಗೆ ಸೊಪ್ಪು ಸೇದಿ. ಈ 30 ವರ್ಷದಿಂದ ಅಂಗಡಿ ಮಾಡಿ ತಲೆ ಚಿಟ್ಟಿಡ್ತದ್ರಿ ಅವ್ರಿಗೆ ಅವೆಲ್ಲ ತರಕಾರಿ ನೋಡಿ. ಹೌದ್ರಿ ಅಣ್ಣಾರ, ನಾವು ಬರಲ್ರಿ, ಆದರೂ ಬಿಡಲ್ಲ, ತಿಂತೇವಿ. ನಿಮಗೇನು ಬೇಕಂತ ಹಾಕ್ಸ್ಕೊಂಡು ತಿನ್ರಿ. ಚಲೋ ಮಾಡಿ ಬಿಡುವ ಪಲ್ಯ ಅದೆಲ್ಲ. ನಿಮಗೆ ರೊಟ್ಟಿ ಕೊಡ್ಲಿ ರೀ? ಹಂಗೇನು ಬೇಡವಾ, ಇಷ್ಟ ಐತಿ ಸಾಕು. ಕಡೆಗೆ ಒಂದು ಹನಿ ಅನ್ನ ಸಾರು ಹಾಕಿ ಕೊಟ್ಬಿಡು, ಅಪ್ಪು ಕೊಡ್ಬೇಕದ. ನಿಂಗೆ ತರಲೇನು ಅನ್ನ ಸಾರು? ಇನ್ನು ರೊಟ್ಟಿ ಬೇಕಾ? ರೊಟ್ಟಿ ಬೇಡವಾ, ಸಾಕು. ಅನ್ನ ಸಾರು ತೊಂಬ ತೋರಪ್ಪ. ಒಟ್ಟು ಮೆತ್ತಗೆ ಮಾಡಬೇಕು. ವಯಸ್ಸಾದರಿಗೆ ಬರೋದಿಲ್ಲ. ಅಯ್ಯಕ್ಕೆ ಅವಾಗ ಅಂದ್ರಿ ಪಾಪ. ನಾನು ಅವನು ಹಾಕತನ ಬಿಡುವ ಅಂದೆ. ನಿಮ್ಮ ಮಳೆಯಾಗ ಉದುರು ಇರ್ಬೇಕ್ರಿ ಮೊಮ್ಮಗು. ಹಂಗಾಗಿ ಸ್ವಲ್ಪ ಇದಾಗೈತಿ ನೋಡ್ರಿ, ಅಲ್ಲಿಗೆ ಬರ್ತತಿಲ್ಲ. ಇಲ್ಲಕ್ಕ, ಹಂಗೇನೆಲ್ಲ ಬಿಸಿ ಇದ್ದಾಗ ಬರ್ತತಿ, ಆದ್ರೆ ಇಟ್ಟು ಉದುರ ನೋಡಬಾರ್ದು. ಹಾಂ ತೋರಿ ಎತ್ತಾರ, ನೀವು ಊಟ ಮಾಡ್ರಿ. ಯಾರಾದ್ರೂ ಚಲೋ ಆಗೈತಿಲ್ಲಪ್ಪ? ನೀನು ಸೊಸಿ ಮಾಡ್ದಂಗೆ ಆಗೈತಿಲ್ಲ? ಸಸಿ ಮಾಡ್ದಂಗ ಮಗು ಮಾಡ್ದಂಗ ಚಲೋ ಆಗೈತವ. ತತ್ತೀರ ನಿಮಗ್ರಿ? ರುಚಿ ಆಗೈತವಾ, ಬೇಳೆ ಸಾರು ಮಸ್ತ್ ಆಗೈತೆ ನೋಡ್ರಿ. ಯಪ್ಪ ಕರಿಂಡಿ ಉಪ್ಪಿನಕಾಯಿ ಏನ್ರ ಬೇಕನ? ಬಿಡವ, ಗ್ಯಾಸ್ ಆದಂಗೆ ಆಗೈತೆ. ಯಾಕಂದ್ರೆ ಕುತ್ಕೊಂಡು ಬಂದು ಹೊಟ್ಟೆ ಹಸ್ತಲ್ಲ, ಏನು ಬೇಡ. ನಿಮಗೆ ಹಾಕ್ಲಿರಿ ಅತ್ತಿ? ನಂಗೂ ಬೇಡ ತಗೋ ಸಹಿತ.
ಹಾಗಾದ್ರೆ ಹುಗ್ಗಿ ತೊಗೊಂಬಂದ್ಬಿಡ್ಲ ರೀ ತಗೋ ಶಾಂಡ್ಗಿ ಹುಗ್ಗಿ ರಾಗಿದು ಇದನ್ನಾರ ಉಣ್ಣು ಏ ಭಾಳ ರೊಂಬಚ್ಚಿಂದ ಬಿಡವ ಸಂಡಿಗೆ ಹುಗ್ಗಿ ಮಾಡಿ ಏನು ಇಡು ತೀರ ನೀವು ತಗೋರಿ. ಮತ್ತು ಶುಗರ್ ಗೀಗರ್ ಹೆಂಗೈತ್ರಿ ಅಣ್ಣಾರ? ಇಲ್ಲಿ ಬಿಡ್ರಿ ನಾರ್ಮಲ್ ಐತಿ, ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ BP ಶುಗರ್ ಹೆಚ್ಚಾಕತ್ರಿ ರೀ, ಮತ್ತು ಡೌನ್ ಆಕತಿ. ತೀರ ನಿಮ್ಗೆ ಗೊತ್ತಿಲ್ಲರಿ, ನಮ್ಮ ಅಪ್ಪಾರು ಉಪ್ಪು ಹುಳಿ ಖಾರ ಹೇಳಿದ್ನಲ್ರಿ ಎಲ್ಲ ಕಡಿಮೆ, ಮತ್ತು ಅವರೆಲ್ಲ ಮನೆ ಔಷಧಿನ ಮಾಡ್ಕೊಂತದ್ರಿ. ಈಗೀಗ ನಡೆಯಂಗಿಲ್ಲ ವಯಸ್ಸಾತು. ಈಗ ಇತ್ತೀಚೆಗೆ ಆಸ್ಪತ್ರೆಗೆ ಹೋಗಿ ಮಾಡತ್ತಾರ ನೋಡ್ರಿ, ಗುಳಿಗೆ ತಗೊಳಕತ್ತಾರ. ಹೌದವ, ಅದು ಚಲೋನ ಮನೆ ಔಷಧ. ಈ ಗುಳಿಗೆ ತಿಂದು ಕಡೆಗೆ ಅಸಿಡಿಟಿ ಗ್ಯಾಸ್ ಶುರು ಆಕತಿ. ಹಾಲು ಬೇಕನ್ನ ಹಾಕೋಕ್ಕಾಗಿತ್ತು ಅವ್ರಿಗೆ. ಹಾಲು ಹಾಕ್ಲೇನಪ್ಪ? ಬ್ಯಾಟ್ ಬಿಡು, ಮತ್ತು ಉಪ್ಪಿಗೆ ಹಾಕಿ ಏನು ಕೆಮ್ಮತ್ತಿದ್ವ ಪಾಕಿ ತಗೊಳಪತ್ತೀನಿ, ಏನಾಗಲ್ಲ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ನೋಡಿರಿ, ನಮ್ಮ ಅಪ್ಪರು ಬಂದು ಖುಷಿಗೆ ನಿಮಗೆ ಹಾಯ್ ಹೇಳೋದು ನೆನಪಿಲ್ಲ, ನಿಮ್ಮ ಹತ್ರ ಮಾತಾಡೋದು ನೆನಪಿಲ್ಲ, ಸಾರಿ ರೀ. ನೋಡಿರಿ, ಹೆಣ್ಮಕ್ಳು ತವ್ರ ಮನೆಯಿಂದ ಗಂಡು ಮನೆಗೆ ಬಂದ ಮೇಲೆ ಅಪ್ಪ ಬಂದ ಅಂದ್ರೆ ಎಷ್ಟು ಖುಷಿ ಆಕತಿ ಮಗಳ ಮನೆಗೆ. ಹಾಗಾಗಿ ಆ ಖುಷಿಯಾಗಿ ನಾನು ಮರ್ತಾ ಹೋದೆ ನಿಜವಾಗ್ಲೂ. ವಿಡಿಯೋ ಮಾಡ್ತಿದ್ರು ಕೂಡ ಒಂದು ರೀತಿ ನಿಜ ಜೀವನದ ಕಥೆ ಹಂಗೆ ಆಗೋತು. ಎಲ್ಲರೂ ಆರಾಮದಿರಿ, ನಾವು ಆರಾಮದೇವೆ ಅನ್ಕೋತೀವಿ. ನಿನ್ನೆ ವಿಡಿಯೋದಾಗ ಸಂಡಿಗೆ ಹುಗ್ಗಿ ಮಾಡೋದು, ಅನ್ನ ಬೇಳೆ ಸಾರದೆಲ್ಲ ಮಾಡಿದ್ದೀರಿ ನಮ್ಮ ಅಪ್ಪಾರು ಬರ್ತಾರಂದು. ಆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿರಿ. ಮತ್ತು ನಿಮಗೆ ಯಾರಿಗ ಅಪ್ಪ ಬಂದಾಗ ಇಷ್ಟು ಖುಷಿ ಎಲ್ಲ ಮರ್ತು ಹೋಗಿರಿ, ಕಮೆಂಟ್ ಮಾಡಿರಿ. ಎಲ್ರಿಗೂ ಥ್ಯಾಂಕ್ಸ್ ರೀ ನಮ್ಮ ವಿಡಿಯೋ ನೋಡೋದಕ್ಕೆ. ಹೌದು ನೋಡುವ, ಮರ್ತ ಬಿಟ್ಟಿದ್ದೆ, ನಾನು ಮರ್ತ ಬಿಟ್ಟೆ. ಎಲ್ರಿಗೂ ಹಾಯ್ ರೀ ಫ್ರೆಂಡ್ಸ. ನಮ್ಮ ಸವಿತಾರ ಅಪ್ಪರು ಬಂದಾರ, ಫುಲ್ ಖುಷಿಯಾಗಿ ಊಟ ಮಾಡಾಕತ್ತೀವಿ. ನೀವು ಊಟ ಮಾಡೋಣ ಬರ್ರಿ. ಮತ್ತು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ರೀ. ನಮಸ್ಕಾರ ರೀ.